ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇದು ದೊಡ್ಡ ತೇರಿಂದು ವ್ಲಾಗ್ ಆಗಿರುತ್ತೆ. ನಾವೆಲ್ಲ ದೊಡ್ಡ ತೇರಿಗೆ ಬಂದಿದ್ದೀವಿ, ನೋಡ್ಬೋದು. ಇನ್ನು ತೇರಲ್ಲಿದೆ. ನಾವೀಗ ಇಲ್ಲಿ ಊಟ ಮಾಡ್ಕೊಂಡು ಲಾಸ್ಟ್ ಬರೋವರೆಗೂ ಇರ್ತೀವಿ. ಇಲ್ಲಿ ಲಾಸ್ಟ್ ಇರೋವರೆಗೂ ಇರ್ತೀವಿ. ಅನ್ನ ಸಾರು ನಮ್ಮ ಹಸ್ಬೆಂಡ್ ಎಲ್ಲ ಪ್ರಸಾದ ಎಲ್ಲ ಕೊಡ್ತಿದ್ರು, ನಮ್ಮ ಬಾವ ಎಲ್ಲ. ನಾವೆಲ್ಲ ಪ್ರಸಾದ ತಿನ್ಕೊಂಡು ಲಾಸ್ಟ್ ತೇರ ಹತ್ರ ಬಂದ್ವಿ. ಈಗ ಜಾಸ್ತಿ ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ, ಅಂದರೆ ತುಂಬ ಬಿಸಿಲು ಮತ್ತು ಕ್ರೌಡ್ ಇರೋದ್ರಿಂದ ನಾನು ವೀಡಿಯೋ ಜಾಸ್ತಿ ಮಾಡ್ಕೊಳ್ಳಿಲ್ಲ. ನಾವಿಲ್ಲಿಂದ ಸ್ವಲ್ಪ ಹೊತ್ತು ನಮ್ಮ ಅಕ್ಕನ ಮನೆ ಹತ್ರ ಹೋಗೋಣ ಅಂತ ಹೇಳಿ ಇಲ್ಲಿ ಮುಗಿಸ್ಕೊಂಡು, ಇದು ರನ್ ಆಗೋವರೆಗೂ ಇದ್ದು ಇಲ್ಲಿಂದ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಹೋದ್ವಿ. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ರಶ್ ಜನ ಇದ್ದರು ಮತ್ತು ಬಿಸಿಲು ಬೇರೆ, ಬಾಳೆನೆಲ್ಲ ಹೊಡಿತಾಯಿದ್ರು. ಹಾಗಾಗಿ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು ದೊಡ್ಡ ತೇರಿಂದು. ನಾವಿಲ್ಲಿಂದ ಮುಗಿಸ್ಕೊಂಡು ಈಗ ನಮ್ಮ ಅಕ್ಕ ಮನೆಗೆ ಬಂದ್ವಿ ನಾವು. ಹಾಯ್ ಫ್ರೆಂಡ್ಸ್, ಎಲ್ಲ ಹಾಯ್ ಮಾಡಿ. ಒಂದು ಫೋಟೋ ತೆಗಿ. ನಾವಿವತ್ತು ಯಾರ ಮನೆಗೆ ಬಂದಿದ್ದೀವಿ? ನಮ್ಮ ಅತ್ತೆ ದೊಡ್ಡ ಸೊಸೆ, ನಮ್ಮ ಅತ್ತೆ ದೊಡ್ಡ ಮಗನ ಮನೆಗೆ ಬಂದಿದ್ದೀವಿ. ಅವ್ರ ಮನೇಲಿ ಗೀ ರೈಸ್ ಮಾಡಿದ್ರು, ಪಾಲಕ್ ಪನ್ನೀರ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಸ್ಪೈಸಿ ಆಗಿತ್ತು ಅಲ್ವಾ? ಚೆನ್ನಾಗಿತ್ತು. ನೀವು ಹೇಳಿ, ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಸ್ಪೈಸಿ ಆಗಿತ್ತು. ಹೋಟೆಲ್ ಥರ. ನನ್ನ ಮಕ್ಕಳು ಸತಿ ಕಾಫಿ ಕೊಡ್ತಿದ್ದಾರೆ ನಮಗೆ. 2 ಸತಿ ಕಾಫಿ. ವರ್ಷದ ಕಂದ ನೋಡಿಲ್ಲ ಕಾಫಿ. ಸಂಜೆ ಜಾತ್ರೆಗೆ ಹೋಗ್ತೀನಿ, ಅದ್ರದ್ದು ವಿಡಿಯೋ ಮಾಡಾಕ್ತೀನಿ ನೋಡಿ. ನಮ್ಮ ಸಕಲೇಶ್ಪುರ ಜಾತ್ರೆ. ನನ್ನ ಮಗ ಹೊಸ ಸೈಕಲ್ ತಂದವನೇ, ಸ್ವೀಟೇ ಕೊಟ್ಟಿಲ್ಲ ಅಲ್ಲೇನವ? ಸ್ವೀಟ್ ಅವ ಕೊಡಿಸ್ತಾನೆ ನಂಗೆ ಇವತ್ತು ಜಾತ್ರೆಯಲ್ಲಿ. ನನ್ನ ಮಗ ಓಲೆ ಕೊಡಿಸ್ತಾನಂತೆ. ದುಡ್ಡು ಎಷ್ಟು ಇಟ್ಕೊಂಡೆ ಮಗ? ನಿಂಗೇನು ಬೇಕು? ನಾನೇನು ಕೊಡಿಸ್ಲಿ ನಿಂಗೆ? ಇಲ್ಲ, ಅವನೇನು ಹೇಳಕ್ ಬಂದ. ಏನು ಹೇಳಕ್ ಬಂದ ಹೇಳು ಮಗನ, ಏನು ಬೇಕು? ಹಾಂ, ಓಕೆ ಡನ್. ಬಾಯ್ ಕಡೆ ಪ್ರಿಯಲ್. ನನ್ನ ಮಗಳು ಚಿಕ್ಕ ಸೈಕಲ್ ಓಡಿಸ್ತಾಳೆ, ಅವಳದು. ಕಾಫಿ ಕುಡಿತಾಳೆ. ಹೇಳ್ಕೊಡ್ತೀನಿ ನಾನಿನ್ನ ಡೈಲಿ. ಲಿಮಿಷಾ ಬ್ಯಾಗಿಗೆ ಹಾಕಿ ಹೋಗೋದು ಇವತ್ತು. ಲಿಮಿಷನ ಈ ಕಾರಲ್ಲಿ ಬಿಡ್ತಾರಂತೆ. ಬೇಡ, ನಡ್ಕೊಂಡು ಅಲ್ಲಿ ಹೋಗಿ ಆಟೋದಲ್ಲಿ ಹೋಗೋಣ ನಡೀರಿ. ನೀವೆಲ್ಲ ಒಂದು ಆಟೋದಲ್ಲಿ ಹೋಗಿ, ಇವ್ರು ಸೈಕಲ್ ಹಾಕೋದು ಒಂದು ಆಟೋದಲ್ಲಿ ಹೋಗಿ. ಗಿಡ ಇದಾವೆ ನೋಡ್ಕೋಗೋಣ ಅಂದ್ರೆ ಬಾಗ್ಲಾಕಿರ್ತಾರೆ ಹಿಂಗಲ್ಲ. 6:15ಗೆಲ್ಲ ಕ್ಲೋಸ್ ಮಾಡ್ತಾರೆ. ಓಹ್ ಸರಿ, ಈಗ ಹೇಳಿ, ಗೀ ರೈಸು ಮತ್ತೆ ಇದು ಹೆಂಗಿತ್ತು ಹೇಳಿ? ಸೂಪರ್ ಆಗಿತ್ತು. ಚೆನ್ನಾಗಿತ್ತಾ? ನಾನೇ ಮಾಡಿದ್ದು. ನಾನೇ ಮಾಡಿದ್ದು. ನನ್ನ ವಿಡಿಯೋದಲ್ಲಿ ಯಾರ್ಯಾರು ಅಂತ ಪರಿಚಯ ಮಾಡ್ಕೊಳ್ಳಿಲ್ವಲ್ಲ, ಬನ್ನಿ ಪರಿಚಯ ಮಾಡ್ಕೊಡ್ತೀನಿ. ನನ್ನ ಫ್ರೆಂಡ್ಸಿಗೆ ಏನಂತ ಹೇಳಿ. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತಂಗಿ ಆಯಿತಾ. ಇವ್ರ ಹೆಸರು ಮಂಜುಳಾ ಅಂತ. ಬನ್ನಿ ಈಗ ನೀವು. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವರ ತಮ್ಮನ ಮಗಳಲ್ವ, ಅಲ್ಲ ಏನು ಅಕ್ಕನ ಮಗಳು. ಅಕ್ಕನ ಮಗಳು, ನಂಗೆ ಅಕ್ಕ ಆಗಬೇಕು ಆಯಿತಾ. ಇವ್ರು ನಮ್ಮ ಅತ್ತೆ ನೋಡಿದಾರಲ್ಲ. ಯಾರ ಮನೆ? ಇಲ್ಲಲ್ಲ ಕಂತ ರೋಡಲ್ಲಿ. ಊರು ನಮ್ಮ ಅಜ್ಜಿ, ಇವರು ನಮ್ಮ ತಾತ. ಇನ್ನೊಂದು ವಿಡಿಯೋದಲ್ಲಿ ನೋಡಿರ್ತಾರೆ. ಇದು ಹಾಕಿದ್ನಲ್ಲ, ಎಲ್ಲ ತೇರಿಗೆ ಜಾತ್ರೆಗೆ ಬಂದಿರೋದು. ಹಾಂ ನೋಡೋ ಬನ್ನಿ. ನಮ್ಮತ್ತೆ ಪಾಪು ಇಟ್ಕೊಂಡು ನಿಂತಿದ್ದೆ. ಜಾತ್ರೆಗೆ ಹೋಗ್ತಿದ್ದಲ್ಲ, ಆಗ ವಿಡಿಯೋ ಮಾಡ್ತೀವಿ ನೋಡಿ, ಯಾವ್ದ್ರಲ್ಲಿ ಕುತ್ಕೋತೀವಿ ನಾವು ಅಂತ. ನಾವೀಗ ಜಾತ್ರೆಗೆ ಬಂದ್ವಿ. ಜಾತ್ರೆಲ್ಲೂ ತುಂಬ ಜನ ಇದ್ರು. ಒಳಗಡೆ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ನಮಗೆ, ಅಷ್ಟು ಜನ. ಅಂದರೆ ಆಚೆನೂ ಆರ್ಕೆಸ್ಟ್ರಾ ನಡೀತಾ ಇದೆ, ಅಲ್ಲೂ ತುಂಬ ಜನ ಇದ್ದರು. ತೋರಿಸ್ತೀನಿ, ನೀವು ನೋಡ್ಬೋದು ನೋಡಿ ಎಷ್ಟು ಜನ ಇದ್ದಾರೆ.
ಅಯ್ಯೋ ತುಂಬ ಜನ ಅಂತ ಕೇಳ್ತಿರಲ್ಲ, ಈ ವರ್ಷ ಸಖತ್ ಜನ ಇದ್ದರು. ಅಯ್ಯೋ ತೇರಿಗೂ ತುಂಬ ಜನ ಇದ್ದರು ಈ ವರ್ಷ. ಜಾತ್ರೆಗೂ ತುಂಬ ಜನ, ಅಂದರೆ ಸ್ವಲ್ಪ ದೊಡ್ಡ ಜಾತ್ರೆ ಇರೋದ್ರಿಂದ ಜನ ಅಷ್ಟು ಅಂತ ಗೊತ್ತಾಗಲಿಲ್ಲ. ಅಯ್ಯೋ ಚಿಕ್ಕ ಜಾತ್ರೆ ಫಸ್ಟ್ ನಡೆಯೋ ಜಾತ್ರೆ ಎಲ್ಲ ಆಗ್ಬಿಟ್ಟಿದ್ರೆ ಒಳಗಡೆ ಹೋಗೋಕ್ಕೆ ಆಗ್ತಿರ್ತಿಲ್ಲ ನಮಗಂತೂ. ನಾವೀಗ ಜಾತ್ರೆಗೆ ಹೋಗೋಣ ಅಂತೇಳಿ ನಾವೊಂದು 8 o'clock ಹೊರಟ್ವಿ ಮನೆಯಿಂದ. ಅಲ್ಲಿಂದ ಬಂದು ಅಕ್ಕ ಮನೆಯಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರೆಡಿ ಎಲ್ಲ ಆಗಿ ಹೋಗೋಣ ಜಾತ್ರೆಗೆ ಅಂತ ಹೇಳಿ 8 o'clock ಬಂದ್ವಿ. ನನ್ನ ಮಗಳು ಮಲಗಿದ್ಲು ಸಣ್ಣವಳು. ನಮ್ಮ ಆಂಟಿ ಇದ್ದಾರೆ, ಶೋಭಾ ಆಂಟಿ, ಅವ್ರು ಎತ್ಕೊಂಡಿದ್ರು ಪಾಪುನ. ಎಲ್ಲ ನಾನು ನಮ್ಮ ಅಜ್ಜಿ ತಾತ ಅಕ್ಕಂದಿರು ಎಲ್ಲ ಹೋಗಿದ್ವಿ ಜಾತ್ರೆಗೆ. ನಮ್ಮ ಹಸ್ಬೆಂಡು ಎಲ್ಲ ಜಾತ್ರೆಗೆ ಹೋಗಿದ್ವಿ. ನೋಡ್ಬೋದು ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅಯ್ಯೋ ಅಲ್ಲಿ ಆಟೋನೂ ಬರ್ತಿಲ್ಲ, ಬೈಕು ಬರ್ತಿಲ್ಲ, ಏನಿಲ್ಲ. ನಾವು ಟೌನಿಂದ ಇಲ್ಲಿಗೆ ನಡ್ಕೊ ಬಂದ್ವಿ ಅವತ್ತಿನ ದಿನ. ಅಯ್ಯೋ ಮೊದಲೇ ಟಯರ್ಡಾಗಿತ್ತು, ಮತ್ತೆ ಅಲ್ಲಿಂದ ನಡ್ಕೊ ಬರೋದು ಅಂದರೆ ತುಂಬ ಇದು. ನೋಡಿ ಎಷ್ಟು ಜನ ಇದ್ದಾರೆ. ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಅಯ್ಯೋ ಸಖತ್ತು ಜನ ಇದ್ದರು. ಅಯ್ಯೋ ನಮಗೆ ಹೆಂಗಪ್ಪ ಒಳಗಡೆ ಹೋಗೋದು ಅಂತ. ಆಮೇಲೆ ಪಾಪು ಬೇರೆ ಇತ್ತಲ್ಲ, ಅವಳು ಮೇಲೆ ಇದಕ್ಕೆ ಅಳ್ತಾಳೆ ಜನ ನೋಡಿ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಅಂತೂ ಹೋದ್ವಿ ನಾವು ಒಳಗಡೆ. ಚೆನ್ನಾಗಿತ್ತು. ಆಮೇಲೆ ಜೈಂಟ್ ವೀಲ್ ನಮಗೆ ಒಂದೊಂದು ಗೇಮ್ ಆಡೋಕ್ಕೂ ಒಂದೊಂದು ಅವರ್ ಆಗಿದೆ ಅಲ್ಲಿ. ಅಷ್ಟು ಜನ ಇದ್ರು. ಅಂದರೆ ಅಕ್ಕಂದಿರಲ್ಲ ಇವತ್ತು ಲಾಸ್ಟ್ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅವರು ಇವತ್ತೇ ಹೋಗ್ತೀನಿ ಅಂತಿದ್ರು. ಇಲ್ಲ ನಾವು ಇರಿ ಅಂತ ಹೇಳಿ ಉಳಿಸ್ಕೊಂಡ್ವಿ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ. ಆ ಟೋರ ಆಮೇಲೆ ಇದೆಲ್ಲ ಚೆನ್ನಾಗಿತ್ತು. ಒಳ್ಳೆ ದೊಡ್ಡ ಜಾತ್ರೆ ಈ ಸತಿ. ಟೋರ ಬದಲು ಬೇರೆ ಬಂದಿರೋದು. ನಾನು ಅದು ವೀಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ಬರುತ್ತೆ ನೆಕ್ಸ್ಟು. ನೋಡಿ ನೀವು. ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು, ಜಾಸ್ತಿ ಮಾಡಲಿಲ್ಲ. ಅದರಲ್ಲಿ ಕುತ್ಕೊಂಡಾಗ ಸ್ವಲ್ಪ ಭಯ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ. ಈಗ ನಾವು ಜಾತ್ರೆ ಒಳಗಡೆ ಬಂದ್ವಿ. ನೋಡಿ ನೀವೆಷ್ಟು ಜನ ಇದ್ದೀರಾ. ಇನ್ನೂ 15 days ಜಾತ್ರೆ ಇರುತ್ತೆ. ನೀವು ಬನ್ನಿ. ಅಂದರೆ ಶಿವರಾತ್ರಿಗೆ ಲಾಸ್ಟ್ ಆಗುತ್ತೆ ಜಾತ್ರೆ ನಮ್ಮ ಸಕಲೇಶಪುರದಲ್ಲಿ. ಯಾರಾದರೂ ಬರೋದಿದ್ದರೆ ಬನ್ನಿ. ನಾವು ಮತ್ತೆ ಹೋಗಬೇಕು, ಮತ್ತೆ ಹೋಗೋಣ ಅಂತ ಇದ್ವಿ. ಯಾವಾಗ ಹೋಗೋದು ಅಂತ ಸುಮ್ಮನೆ ಆಗಿದ್ದೀವಿ. ಹೋಗ್ತಾ ಇರಬೇಕು. ನಾವು ಇಲ್ಲಿದ್ದರೆ ವಾರಕ್ಕೊಂದು 2 ಸತಿ 3 ಸತಿ 4 ಸತಿ ಹಂಗೆ ಹೋಗ್ತಾನೆ ಇರ್ತೀವಿ ನಾವು ಜಾತ್ರೆಗೆ. ಹತ್ರನೇ ಅಲ್ವಾ, ಹಂಗಾಗಿ ಹೋಗ್ತಾನೆ ಇರ್ತೀವಿ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಐಟಮ್ ಎಲ್ಲ ತೊಗೊಳ್ತಾ ಇದ್ರು. ಅಂದರೆ ಏನೇನೋ ತೊಗೊಂಡ್ರು ಸ್ವಲ್ಪ. ಅಂದರೆ ಶಾಪಿಂಗ್ ನಾವೇನೂ ಮಾಡಲಿಲ್ಲ. ನಾವು ಇನ್ನೊಂದು ದಿವಸ ಶಾಪಿಂಗ್ ಮಾಡೋಣ ಅಂತೇಳಿ ಸುಮ್ಮನಾದ್ವಿ. ನಾವು ಒಳಗಡೆ ಹೋಗ್ತಾಯಿದ್ದೀವಿ. ನೋಡಿ ಜನ ಎಷ್ಟು ಇದ್ದಾರೆ. ಸುಮಾರು ಜನ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗ 8 o'clock ಬಂದಿದ್ವಲ್ಲ, ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವ್ದ್ರಲ್ಲಿ ಕುತ್ಕೊಂಡಿವಿ ಅಂದರೆ ಒಂದು ಜೈಂಟ್ ವೀಲಲ್ಲೊಂದು, ಮತ್ತು ಈ ಕಡೆ ತೋರಿಸ್ತೀನಿ ರೀ, ಹೊಸ್ದಾಗಿ ಬಂದಿರೋದು ಇದು. ಒಂದ್ರಲ್ಲಿ ಕೂತ್ಕೊಂಡಿದ್ದೆ ಅಷ್ಟೇ. ಆ ಕ್ರೌಡಲ್ಲಿ ಎಲ್ಲಿ ಕೂರೋದು. ಒಂದ್ರಲ್ಲಿ ಕೂರೋಕ್ಕೆ 1 hour ಬೇಕಾಗಿದೆ ನಮಗೆ. ಏನೂ ನೋಡೋಕ್ಕೆ ಆಗಲಿಲ್ಲ ಜಾತ್ರೆ ನಮಗೆ. ಬರೀ ಕೂರೋದ್ರಲ್ಲೇ ಅಷ್ಟಾಗಿದೆ. ಆಮೇಲೆ ನನ್ನ ಮಗಳಂತೂ ಒಂದು ಬರೋದ್ರಲ್ಲೆಲ್ಲ ಕೂತಿದ್ದಾಳೆ ಮೊನ್ನೆ. ಮತ್ತೆ ಅಳ್ತಾ ಇದ್ಲು, ಮತ್ತೆ ಇದ್ರಲ್ಲಿ ಕೂತಿಲ್ಲ ಅಂತ ಮತ್ತೋಗಿ ಕರ್ಕೊಂಡೋಗಿ ಕೂರಿಸಿದ್ದು. ಅವಳಿಗೂ ಒಂದು ಇರೋದ್ರಲ್ಲೆಲ್ಲ ಒಂದು 10-15ರಲ್ಲಿ ಕೂತ್ಕೊಬಿಟ್ಟಿದ್ದಾಳೆ ಅವಳು. ಸಣ್ಣ ಮಕ್ಳದೆಲ್ಲ ಬರುತ್ತಲ್ಲ, ಈ ಸತಿ ಸಣ್ಣ ಮಕ್ಳದ್ದು ಕೊಲಂಬಸ್ ಬೇರೆ ಬಂದಿದೆ. ಅದು ಚೆನ್ನಾಗಿದೆ ಮಕ್ಕಳಿಗೆ. ಅಂದರೆ ಕೈಯಲ್ಲೇ ತೂಗ್ತಾರೆ ಕೊಲಂಬಸ್ಸು. ಸಣ್ಣ ಮಕ್ಕಳಿಗೆ ಚೆನ್ನಾಗಿದೆ. ಅದರಲ್ಲೂ ಕೂತಿದ್ಲು ಅಂತ ಹೇಳ್ತಾ ಇದ್ಲು. ಸ್ವಲ್ಪ ಭಯ ಆಗ್ತಿತ್ತು ಅಮ್ಮ ಅದರಲ್ಲಿ ಅಂತ ಹೇಳ್ತಾ ಇದ್ಲು. ಆಮೇಲೆ ನಾವೇನೂ ತಿನ್ನೋಕ್ಕೂ ಆಗಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಎಷ್ಟೊತ್ತು ಅಂತ ನಿಂತ್ಕೊಳ್ಳೋದಲ್ಲಿ ಅಂತೇಳಿ. ಆಮೇಲೆ ಇಲ್ಲಿ ಒಂದು 50ಗೆ ಸರ ಮಾಡ್ತಾಯಿದ್ರು, ಚೆನ್ನಾಗಿತ್ತು. ನೋಡಿ ತೋರಿಸ್ತೀನಿ ನಿಮಗೆ. ಒಂದು 50 ಇದು. ಒಂದು 3 ಸರ ತೊಗೊಂಡ್ವಿ ನಾವು, ಚೆನ್ನಾಗಿತ್ತು. ಹಂಗಾಗಿ ಒಂದು 3 ತೊಗೊಂಡ್ರು. ಅವರು ಅಕ್ಕ ಎಲ್ಲ ತೊಗೊಂಡ್ರು. ಸೆಲೆಕ್ಟ್ ಮಾಡ್ತಾಯಿದ್ವಿ ಯಾವ್ದು ತೊಗೊಳೋದು ಅಂತ ಹೇಳಿ. ಆಮೇಲೆ ನಾನೇನು ತೊಗೊಳ್ಳಿಲ್ಲ, ನನ್ನ ಹತ್ರ ಇರೋದೇ ಹಾಕಲ್ಲ. ನಾನು ಅಷ್ಟು ಇದೆ ನನ್ನ ಹತ್ರ, ಇರೋದೇ ಹಾಕಲ್ಲ. ಅದಕ್ಕೆ ಬೇಡ ನನಗೆ ಅಂತ ಹೇಳ್ತಾಯಿದ್ದೆ ನಾನು. ಆಮೇಲೆ ಇಲ್ಲಿಂದ ತೊಗೊಂಡು ನಾವು ಸೀದಾ ಅಲ್ಲಿ ಜೈಂಟ್ ವೀಲಲ್ಲಿ ಕೂರೋಣ ಬನ್ನಿ ಅಂತೇಳಿ ಹೊರಟ್ವಿ. ನನ್ನ ಮಗಳನ್ನ ಕರ್ಕೊಂಡು ಅವಳು ಏರೋಪ್ಲೇನಲ್ಲಿ ಕೂರಬೇಕು ಅಂತ ಇಲ್ಲಿ ಅವಳಿಗೆ ಫಸ್ಟು ಕೂರಿಸ್ಬಿಟ್ಟು ಆಮೇಲೆ ನಾವು ಕೂತ್ಕೊಳ್ಳೋಣ ಅಂತೇಳಿ ಹೋಗ್ತಾಯಿದ್ವಿ. ಈ ಸತಿ ಚೆನ್ನಾಗಿತ್ತು ಜಾತ್ರೆ, ದೊಡ್ಡದಾಗಿದೆ. ಅಂದರೆ ಬೇಗ ಬಂದಿದ್ದಲ್ಲ, ಅದೇ ಒಂದು ಬೇಜಾರು. ಬೇಗ ಮುಗ್ದೋಗುತ್ತೆ, ಇನ್ನು 15 days ಅಲ್ವಾ, ಅಷ್ಟೇ ಅಲ್ವಾ ಅಂತೇಳಿ. ಇಲ್ಲಿ ಫಸ್ಟು ಅಂಗಡಿಲೆಲ್ಲ ರೈಟು ಜಾಸ್ತಿ ಇತ್ತು ಫಸ್ಟ್ ಡೇ. ಆಮೇಲೆ ನಾವು ಸೆಕೆಂಡ್ ಡೇ ಹೋದಾಗ ಫುಲ್ಲು ಕಮ್ಮಿ, ಎಲ್ಲ 20 rupees. ಅದೇ ಐಟಮ್ ಎಲ್ಲ 20 rupees 30 rupees ಅಷ್ಟೇ ಇದ್ದಿದ್ದು ಜಾತ್ರೆಯಲ್ಲಿ.
ನಾವು ಆಮೇಲೆ ಬೇಡ ಒಂದು ಏರ್ ಬಂಡಿಗೆ 80 ರುಪೀಸ್ ಹೇಳ್ತಿದ್ರು. ಫಸ್ಟೇ ಅಲ್ವಾ ರೈಟ್ ಜಾಸ್ತಿ ಹೇಳ್ತಾಯಿದ್ರು. ಆಮೇಲೆ ನಾವು ಇನ್ನೂ ನೆಕ್ಸ್ಟ್ ಡೇ ಬರ್ತೀವಲ್ಲ ಅವಾಗ ತೊಗೊಳ್ಳೋಣ ಬನ್ನಿ ಅಂತೇಳಿ ಹೋಗ್ತಾಯಿದ್ವಿ. ಆಮೇಲೆ ನಾವು ಕೂರೋಣ ಅಂತೇಳಿ ಈಗ ನನ್ನ ಮಗಳು ಏರೋಪ್ಲೇನಲ್ಲಿ ಕೂರಬೇಕು ಅಂತ ಇಲ್ಲ, ಅದಕ್ಕೆ ಅಲ್ಲಿಗೆ ಹೋದ್ವಿ. ಏರೋಪ್ಲೇನಲ್ಲಿ ಕೂರ್ಸೋಣ ಅವಳಿಗೆ ಅಂತ ಹೇಳಿ. ನೋಡಿ ಅವಳು ಏರೋಪ್ಲೇನಲ್ಲಿ ಆಟ ಆಡ್ತಾಳೆ. ನೀವು ಒಂದ್ರಲ್ಲಿ ಕೂರಿಸಿದ್ರೆ ಅವಳಿಗೆ ಇರೋದ್ರಲ್ಲೆಲ್ಲ ಕೂರಿಸ್ಬೇಕು ಹಂಗೆ ಅವಳಿಗೆ. ಆಮೇಲೆ ಈಗ ಏರೋಪ್ಲೇನಲ್ಲಿ ಕೂರ್ಸೋಣ ಅಂತೇಳಿ ನಾವು ಬಂದು, ಖುಷಿ ಅವಳಿಗೆ ನಾವು ಕೂರೋದು ಅಂದರೆ ತುಂಬಾ ಖುಷಿ ಅವಳಿಗೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಕೂರಿಸ್ತವ್ರೆ. ನೋಡಿ ಇಲ್ಲಿ ಜನ ಅಷ್ಟು ಅಂದರೆ ಮಕ್ಳದ್ರಲ್ಲಿ ಏನು ಅಷ್ಟು ಜನ ಇರ್ತಿಲ್ಲ, ದೊಡ್ಡವರದ್ರಲ್ಲಂತೂ ಸಿಕ್ಕಾಪಟ್ಟೆ ಜನ. ಇದೇ ಜೈಂಟ್ ಪಿಲ್ಲು ಭಾರಿ ಮಸ್ತಾಗಿತ್ತು. ಜೈಂಟ್ ಪಿಲ್ಲಲ್ಲಿ ಕೂತ್ಕೊಂಡು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಲಾಸ್ಟಿಗೆ ಮತ್ತು ಫಸ್ಟಿಗೆ ಸ್ಲೋ ಹೊಡಿತಿದ್ರ, ನಾವು ಇದೇನು ಇಷ್ಟು ಸ್ಲೋನಾ, ಆರಾಮಾಗಿ ಕೂತ್ಕೋಬೋದು ಅಂದ್ಕೊಂಡ್ವಿ. ಆಮೇಲೆ ಹೊಡೆದ್ರು ಸ್ಪೀಡಾಗಿ, ಯಪ್ಪ ನಿಲ್ಲಿಸ್ರೋ ಅಂತ ಕೂತ್ಕೊಂಡಿರೋದು, ಅಷ್ಟು ಸ್ಪೀಡಾಗಿ ಹೊಡೆದಿರೋದು. ಅದು ಬೇರೆ ತೊಟ್ಲು ಬೇರೆ ಲಾಸ್ಟ್ 1-2 ರೌಂಡಿಗೆ ತೊಟ್ಲು ಬೇರೆ ಅಲ್ಲಾಡಿಸಿದ್ದು. ಯಪ್ಪ ಭಯಂಕರ ಭಯ ಆಗೋಯ್ತು. ನಾವು ಮತ್ತೆ ಸಂಡೇ ಕೂತ್ಕೊಳ್ಳೋಣ ಹೋಗಿ ಅಂತ ಹೇಳಿ ಸುಮ್ಮನಾದ್ವಿ. 2ರಲ್ಲೇ ಕೂತಕ್ಕಾಗಿದ್ದು, ಅಂದರೆ ತುಂಬ ರಶ್ ಇತ್ತಲ್ಲ, ಫಸ್ಟ್ ಡೇ ಅಲ್ವಾ, ತುಂಬ ಜನ ಇದ್ದರು. ಹಾಗಾಗಿ ನಾವು 2ರಲ್ಲೇ ಕೂತಿದ್ದು. ಈ ಸತಿ ಹೋದಾಗ ಕೊಲಂಬಸ್ಸು ಜೈಂಟ್ ಪಿಲ್ಲೆಲ್ಲ ಕೂತ್ಕೋಬೇಕಂತ ಹೇಳ್ತಾಯಿದ್ದೆ ನಮ್ಮ ಹಸ್ಬೆಂಡಿಗೆ. ನಾನು ನಮ್ಮ ಹಸ್ಬೆಂಡು ನಮ್ಮ ಅತ್ತೆಯವರೆಲ್ಲ ಒಂದು ಸತಿ ಹೋಗಿ ಬರಬೇಕು. ಅಂದರೆ ನಾನು ನನ್ನ ಹಸ್ಬೆಂಡ್ ಕೂತ್ಕೋತೀವಿ, ಇನ್ನು ಮಕ್ಕಳದ್ರಲ್ಲಿ ಕೂತ್ಕೋತಾರೆ. ಈಗ ನನ್ನ ಮಗಳು ಅವಳು ಎಲ್ಲೇ ಹೋದ್ರೂ ಅವಳಿಗೆ ಪಿಂಕ್ ಕಲರೇ ಆಗಬೇಕು. ಯಾವ ಗೇಮಲ್ಲಾದ್ರೂ ಪಿಂಕ್ ಕಲರ್ ಏರೋಪ್ಲೇನಲ್ಲೇ ಕೂರೋದು. ಪಪ್ಪ ಪಿಂಕ್ ಕಲರಲ್ಲೇ ಕೂರಿಸು. ಆಮೇಲೆ ಮೊನ್ನೆ ಅವತ್ತು ಅಷ್ಟೇ, ಯಾವುದು ಕಮಲದೊಂದು ಬಂದಿದೆ, ಅದು ವೀಡಿಯೋನೇ ಮಾಡಲಿಲ್ಲ ನಾನು. ಅದರಲ್ಲೂ ಅಷ್ಟೇ ಪಪ್ಪ ಆದರೆ ಪಿಂಕ್ ಕಲರಲ್ಲೇ ಕೂತ್ಕೋಬೇಕು ನಾನು ಅಂತೇಳಿ. ನಾವು ಈ ಕಡೆ ಜೈಂಟ್ ಪಿಲ್ಲು ಮತ್ತು ಇದು ಇನ್ನೊಂದ್ರಲ್ಲಿ ಕೂರೋಕೆ ಅಂತ ಹೋದ್ವಲ್ಲ, ಅಲ್ಲೇ ಟೈಮ್ ಆಗೋಯ್ತು. ನಮ್ಮ ಮನೆಯವ್ರ ಪಾಪ ನನ್ನ ಮಗಳು ಅಳ್ತಾಳೆ ಅಂತೇಳಿ ಎಲ್ಲದರಲ್ಲೂ ಒಂದೊಂದು ರೌಂಡ್ ಕೂರಿಸ್ಕೊಬಂದಿರೋದು, ನಂಗೆ ಗೊತ್ತೇ ಇಲ್ಲ. ಆಮೇಲೆ ಬಂದುಬಿಟ್ಟು ಹೇಳ್ತಿದ್ದಾರೆ, ಎಲ್ಲದರಲ್ಲೂ ನಿನ್ನ ಮಗಳು ಕೂತ್ಕೊಂಡು ಒಂದೊಂದು ಬಿಡ್ತಾನೇ ಇಲ್ಲ, ನಾನು ಅದ್ರಲ್ಲಿ ಕೂರ್ತೀನಿ ಇದ್ರಲ್ಲಿ ಕೂರ್ತೀನಿ ಅಂತ. ಇದು ಚೆನ್ನಾಗಿರುತ್ತೆ. ಅವಳು ಹೋದ ವರ್ಷವೂ ಕೂತಿದ್ಲು ಇದರಲ್ಲಿ, ಅದಕ್ಕೋಸ್ಕರ ಈ ವರ್ಷವೂ ಕೂತ್ಕೋತೀನಿ ಅಮ್ಮ. ಫಸ್ಟೇ ಬಂದಿದ್ದು ಇದಕ್ಕೆ ಅವಳು. ಫಸ್ಟ್ ಏರೋಪ್ಲೇನಿಗೆ ಬಂದಳು, ಆಮೇಲೆ ನೆಕ್ಸ್ಟು ಕೊಲಂಬಸ್ಸಿಗೇನೋ ಹೋದ್ಲು. ಹಂಗೆ ಚಿಕ್ಕದು ಕೊಲಂಬಸ್ ಬಂದಿದೆ, ಚೆನ್ನಾಗಿದೆ ಅದು, ಅಲ್ಲಿಗೆ ಹೋದ್ಲಂತೆ. ನಾವು ಅಲ್ಲಿ ಹೋಗಿದ್ವಿ, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಮಕ್ಳದು. ಇನ್ನೊಂದು ಸತಿ ನೆಕ್ಸ್ಟ್ ಡೇ ಹೋದಾಗ ಮಾಡ್ಕೊಳ್ಳೋಣ ಬಿಡು ಮಗಳೇ ಅಂತ ಹೇಳ್ತಾಯಿದ್ದೆ ನಾನು. ಅವಳಿಗೆ ವೀಡಿಯೋ ಮಾಡ್ಕೋತೀನಿ ನೆಕ್ಸ್ಟ್ ಹೋದಾಗ ಅಂತೇಳಿ. ಖುಷಿ ಅವಳಿಗೇನೋ ಒಂಥರ. ಅದು ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬರುತ್ತಲ್ಲ, ನಮ್ಮನ್ನೆಲ್ಲ ಹುಡುಕ್ತಾವಳೆ, ಎಲ್ಲೋದ್ರು ಅಂತ. ಆಮೇಲೆ ಚೆನ್ನಾಗೈತೆ ಏನೋ ಒಂಥರ. ನಮ್ಮ ಊರು ಜಾತ್ರೆ ಬರುತ್ತೆ ಹೋಗುತ್ತೆ, ಅಂದರೆ 15 ಡೇಸ್ ಇರುತ್ತಲ್ಲ, 15 ಡೇಸು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಹಾಗಾಗಿ ನಾವು ಮತ್ತೆ ಸಂಡೇ ಹೋಗೋಣ ಅಂತೇಳಿ ನಾವು ಈಗ ಇದ್ರಲ್ಲಿ ಕೂತಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ದೊಡ್ಡ ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆ ಈ ಸತಿ. ಜನನೂ ಅಷ್ಟೇ ಇದ್ದಾರೆ. ಅದು ಸ್ಲೋ ಅಂತ ಕಾಣುತ್ತೆ ನಮಗೆ. ಅಯ್ಯೋ ಅದ್ರಲ್ಲಿ ಕೂತಾಗಲೇ ಗೊತ್ತಾಗೋದು ನಮಗೆ ಎಷ್ಟು ಭಯ ಆಗುತ್ತೆ ಅಂತ. ಆಮೇಲೆ ನನ್ನ ಮಕ್ಕಳು ಟ್ರೈನಲ್ಲಿ ಕೂತಿದ್ರು. ಇದೊಂದು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೆ. ಟ್ರೈನಲ್ಲಿ ಕೂತಿದ್ರು. ನಾವು ಅಲ್ಲಿಂದ ಜೈಂಟ್ ಪಿಲ್ ಕೂರೋಣ ಅಂತ ಹೇಳ್ತಾಯಿದ್ದೆ ನಮ್ಮ ಅಕ್ಕಂಗೆ, ಬನ್ನಿ ಜೈಂಟ್ ಪಿಲ್ ಹೋಗಿ ಕೂರೋಣ ಅಂತೇಳಿ. ಹಾಗೆ ಜೈಂಟ್ ಪಿಲ್ಲಲ್ಲಿ ಕೂರೋಣ ಅಂತೇಳಿ ನಮ್ಮ ಮನೆ ಹತ್ರ ಆರ್ಯ ಸಮ್ಮು ಅಂತೆಲ್ಲ ಇದ್ದಾರೆ, ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ರು. ಸಾನ್ವಿ, ನಮ್ಮ ಬೈ, ನನ್ನ ಮಕ್ಕಳೆಲ್ಲ. ಇನ್ನು ನಮ್ಮ ಸಣ್ಣೋರು ಸುಮ್ಮನೆ ಆಟ ಆಡ್ಕೊಂಡಿತ್ತು, ಏನು ಹಿಂಸೆ ಕೊಡಲಿಲ್ಲ ಜಾತ್ರೆಯಲ್ಲಿ ನಮಗೆ. ಅದೊಂದು ನೆಮ್ಮದಿ. ನಾವು ಅಲ್ಲಿಂದ ಬನ್ನಿ ಜೈಂಟ್ ಪಿಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲೊಂದು ಅರ್ಧ ಗಂಟೆ ನಾವು ವೆಯ್ಟ್ ಮಾಡಿರೋದು, ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಜೈಂಟ್ ಪಿಲ್ಲಲ್ಲಿ ಕೂರೋಕ್ಕೆ. ನಾವೀಗ ಜೈಂಟ್ ಪಿಲ್ಲಲ್ಲಿ ಕೂತಿದ್ದೀವಿ. ಅಯ್ಯೋ ಲಾಸ್ಟ್ ಅದೇ ಹೇಳಿದ್ನಲ್ಲ, ತುಂಬ ಭಯ ಆಯಿತು. ಇಷ್ಟರಲ್ಲೇ ಕೂತ್ಕೊಂಡು ನಾವು ಮನೆಗೆ ಹೋದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ರೌಂಡು, ಯಪ್ಪ ದೇವರೇ, ಲಾಸ್ಟ್ ಅಂತೂ ಭಯಂಕರ ಭಯ ಆಯಿತು ನಮಗೆ. ಅಷ್ಟು ಅಯ್ಯೋ ನಿಲ್ಲಿಸ್ರೋ ಅಂತ ಹೇಳ್ತಾ ಇದ್ವಿ ನಾವು.